ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ಇವತ್ತು ವರಮಹಾಲಕ್ಷ್ಮಿ ಪೂಜೆ ಐತ್ರಿ ಮನೆ ಒಳಗೆ 3ನೇ ವಾರದ್ದು. ಸೊ ಅದೇನೋ 3ನೇ ವಾರ ಬಂದೈತಂತ, ಮೂರನೇ ವಾರಕ್ಕೆ ಬಂದೈತಿ ವರಮಹಾಲಕ್ಷ್ಮಿ ಪೂಜೆ. ಅದಕ್ಕೆ ಇವತ್ತು ಪೂಜೆ ಮಾಡ್ಲಿಕ್ಕತ್ತೀವಿ. ಆ್ಯಂಡ್ ಈಗೆಲ್ಲ ಪ್ರಿಪೇರ್ ಮಾಡ್ಕೊಳಕತ್ತೀವಿ. ಆ್ಯಂಡ್ ಹೋಳಿಗೆಗೆ ನೀವು ಮುಟ್ಟಬಾರ್ದು ಹಾಗೆಲ್ಲ, ನೀ ಬೆಡ್ ಮೇಲೆ ಕೂತಿ. ನಾ ಜಾಪ ಮಾಡೀನಿ ರೀ, ತಲೆ ಸ್ನಾನ ಮಾಡಿದೆ, ಗೋಮೂತ್ರ ಹಾಕೊಂಡು. ಇವತ್ತು ಮಮ್ಮಿನೂ ಉಡಿ ತುಂಬ್ತಾರಂತ, ಮಮ್ಮಿ ಮನೆಗೂ ಹೋಗಿ ಬರ್ಬೇಕು. ಆ್ಯಂಡ್ ನಮ್ಮ ಮನೆಯೊಳಗೂ ವರಮಹಾಲಕ್ಷ್ಮಿ ಪೂಜೆ ಐತಿ. ಇವತ್ತು ನಾವು ಏನೇನು ಮಾಡೀವಿ ಗೊತ್ತ್ರಿ, ಮನೆಯೊಳಗೆ ಸ್ವೀಟು ಹೋಳ್ಗೆ ಮಾಡ್ತೀವಿ. ಆ್ಯಂಡ್ ಹೋಳ್ಗೆ ಅಷ್ಟೇ ರೀ, ಸ್ವೀಟ್ ಅನ್ನೋಕ್ಕೇನು ಹೋಳ್ಗೆ ಒಂದೇ. ಮತ್ತೀಗ ಅನ್ನ ರೆಡಿ ಆಗೈತಿ ನೋಡ್ರಿ, ಇಲ್ಲಿ ಅನ್ನ ಒಂದು ರೆಡಿ ಆಗೈತಿ. ಇಲ್ಲಿ ಅದೇನಂತಾರೆ ಬ್ಯಾಳಿ ಕುದ್ದೈತಿ ಹೋಳ್ಗೆಗೋಸ್ಕರ. ನಾನು ಇಲ್ಲಿ ನಾಷ್ಟಕ್ಕೆ ರೆಡಿ ಮಾಡ್ಕೊಂಡಿನಿ, ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿನ್ಕಾಯಿ ಹಚ್ಚಿ. ಈಗ ನಾನು ಬೆಲ್ಲ ಮತ್ತು ಉಡಿ ಸಾಮಾನು ಕೈ ಮಾಡ್ಬೇಕಂತ ಹೋಗಿ ತೊಗೊಂಬರ್ತೀನಿ. ಇಲ್ಲಿ ನೋಡ್ರಿ, ಇಷ್ಟು ಮಾಡಕತ್ತಾರ. ಈಗ ಪೂಜೆ ಮಾಡ್ಲಿಕ್ಕತ್ತಾರ. ನಿಂದ್ರಿ ಲೈಟ್ ಹಚ್ತೀನಿ ರೀ, ಅದು ಕಾಣೋದೇ ಇಲ್ಲರಿ, ಲೈಟ್ ಹಚ್ಚಿದ್ರು ನಿಮಗೆ. ಇಷ್ಟ ಆಗೈತೆ ನೋಡ್ರಿ ರೆಡಿ. ಆ್ಯಂಡ್ ಇವತ್ತು ಮಸ್ತ್ ರಾತ್ರಿ ಈವ್ನಿಂಗ್ ಎಲ್ಲರೂ ಉಡಿ ತುಂಬಿಸ್ಕೊಳಕ್ಕೆ ಬರ್ತಾರೆ ಅನ್ಸುತ್ತೆ. ಮೋಸ್ಟ್ಲಿ ಇಲ್ಲಿ ಜಾಸ್ತಿ ಜನ ಯಾರೂ ಬರೋದಿಲ್ಲ ಅನ್ಸುತ್ತೆ. ಜಾಕನ ಮಾಡಂಗಿಲ್ಲ, ಲಕ್ಷ್ಮಿ ಗುಡಿಗೆ ಹೋಗಿ ಬರ್ಬೇಕು. ಇವತ್ತು ಅಕ್ಷಕ್ ತೊಗೊಂಬರ್ಬೇಕು ಗೊತ್ತಾ. ಮತ್ತು ಅದಕ್ಕೆ ಜಾಕ ಮಾಡಿ ಅನ್ನಕತ್ತಿತ್ತು. ನೀರು ಇಡಬೇಕು ನಿನಗೆ, ಅಲ್ಲಿ ಹೋಗಿ ಬಾಜುಕಿನ್ ಬಚ್ಚಲ್ದಾಗ ಮಾಡು. ಹಾಂ ಮಾಡಿ ಬಂದಿಲ್ಲ, ಎಷ್ಟು ಗುದ್ಬೇಕ್ರಿ ಹಿಡಿದು ಹಿಂಗತ್ತೆ. ದಮ್ಮಿದ್ರೆ ಮುಟ್ಟು ನೋಡು, ಮುಟ್ಟ ಬಿಡ್ತೀನಿ. ಹಾಕಿ ಇದು ಟಾವೆಲ್ ತಗೋಯ್ದು, ಇದು ಯೂಸ್ ಮಾಡಿಲ್ಲ, ಇದು ತೊಗೊಂಡು ಹೋಗಿ ಜಾಕ. ಯಾಕೆ ಇಲ್ಲ, ಇದು ನಾನು ಸುತ್ಕೊಂಡ್ ಬರೇ ಅದಕ್ಕೆ ಇದನ್ನು ತಗೊಂಡು ಹೋಗಿ ಜಾಕಕ್ಕೆ. ನಾ ಜಾಕ ಮಾಡಿದ್ ಮುಟ್ಟಿದ್ದಲ್ಲ ಅದು. ನಾ ಯೂಸ್ ಮಾಡಿಲ್ಲ ಅದನ್ನ. ನೀ ಏನ್ ಅಡ್ಗೆ ಮಾಡ್ತೇನ? ನೀ ಅಡ್ಗೆ ಮಾಡಿದ್ರೆ ಅಷ್ಟೇ. ನಾ ಯೂಸ್ ಮಾಡಿಲ್ಲ ಅಂತ ಹೇಳಾಕತ್ತೀನಿಲ್ಲ. ನಾ ಜಳಕ ಮಾಡಿ ಮುಟ್ಟಿನ ಅದನ್ನ, ಜಳಕ ಮಾಡಿ ಮುಟ್ಟಿನಿ. ಗುದ್ದ ಬಿಡ್ತೀನಿ, ಸುಮ್ಮನೆ ಹೋಗ್ಸಾಕ ಹಚ್ಚಬೇಡಿ ಎಲ್ಲ ಸಾಮಾನು. ಅದೇ ಬಿಡ್ತೀನಿ ಹಿಡ್ಕೊಂಡು. ನಡಿ ಇವತ್ತು ಪಾಪ ಪಿಂಟೋರಿಗೆ ಸಾಲಿ ಸೂಟಿ ಕೊಟ್ಟಿಲ್ಲ. ಅಳು ಪಿಂಟು ಅಳು. ಇವತ್ತು ಇವ್ರು ಹೋಗುದ್ರಿ ಸಾಲಿಗೆ. ಇವತ್ತು ಬಿಡ್ಬೇಕಿಲ್ಲ, ನಾಳೆ ಬಿಡ್ತೀನಿ. ನಾಳೆ ರಕ್ಷಾಬಂಧನ. ನಾಳೆ ರಕ್ಷಾಬಂಧನ ಐತ್ರಿಪ್ಪ. ನಮ್ಮ ತಮ್ಮಗ ಮೊಬೈಲಿಂದ ಒಂದು ಚಂದ ರಾಖಿ ತಗೊಂಡಿನಿ. ಚಂದ ಇಷ್ಟಪಡ್ತೀನಿ ನೋಡ್ಬಿಟ್ಟು ನೀನು. ಮಸ್ತ್ ಐತಿ. ಹಾಂ ಇಲ್ಲ ಮಸ್ತ್ ಐತಿ ಪಿಂಟು. ಗಿಚ್ಚತಂದಿ ಈ ಸತಿ ನಿಂಗೆ ರಾಖಿ. ಎಷ್ಟು ಚಂದ ಐತಿ ಗೊತ್ತ್ರಿ, ಮಸ್ತ್ ಚಂದ ಐತಿ. ಅಷ್ಟು ಚಂದ ತಂದೀನಿ ನಾನು. ಅದು ಇಲ್ಲೆಲ್ಲೂ ಸಿಗಂಗಿಲ್ರಿ, ಸಿಗ್ತಾವು ಅಂತ ಹಂಗೆ ಸುಮ್ಮನೆ ಆತೀನಿ. ಆದ್ರೆ ನಾ ಹುಡುಕಿಲ್ಲ ಅದನ್ನು, ಅಷ್ಟು ಕಂಡಿಲ್ಲ ನನಗೆ. ಅಲ್ಲಿ ಕಾಣುತ್ತೆ ತೊಗೊಂಬಂದೀನಿ ಅಷ್ಟೇ. ಹಿಡ್ಕೊ, ನಾ ಹೋಗಿ ಅಂಗಡಿಗೆ ಹೋಗಿ ಬರ್ತೀನಿ ರೀ. ಬೆಲ್ಲ ಮತ್ತು ಉಡಿ ಸಾಮಾನು ತೊಗೊಂಬರ್ತೀನಿ. ಸೊ ಫೈನಲಿ ನಮ್ಮ ಪೂಜೆ ರೆಡಿ ಆಯ್ತು ರೀ. ಈ ಸರಿ ನಮ್ದು ಸ್ವಲ್ಪ 2 ಡಿಫ್ರೆಂಟ್ ಬಂದಾವ್ರಿ ಪೂಜೆ ಒಳಗಂದ್ರೆ. 2 ಬಾಳಿಕಂಬ ಇಟ್ಟಿವಿ. ವರ್ಷ ಪ್ರತಿ ವರ್ಷ ಇಡ್ತಿದ್ದಿಲ್ರಿ. ಇಷ್ಟು ಚಂದ ಐತಲ್ಲ ಸಣ್ಣದ, ಚಂದ ಅನ್ಸದ. ಇದು ಈ ವರ್ಷ ಇಟ್ಟಿವಿ ನೋಡ್ರಿ, ಅದಕ್ಕೆ ಚಂದ ಕಾಣತೈತಿ ನೋಡ್ರಿ. ನೈವೇದ್ಯ ಅಂತ ಆಲ್ರೆಡಿ ಇಟ್ಟಿವಿ ನೋಡ್ರಿ. ಗರಿ ಹೋಳ್ಗಿ, ಬಜ್ಜಿ, ಬಟಾಟಿ ಪಲ್ಯ, ಬದ್ನಿಕಾಯಿ ಪಲ್ಯ, ಮತ್ತು ಅನ್ನ ಮತ್ತು ಸಾರು ಎಲ್ಲ, ತುಪ್ಪ ಹಾಲು ಎಲ್ಲ ಇಟ್ಟಿವಿ ನೈವೇದ್ಯಕ್ಕೆ. ಈಗ ಮುತ್ತೈದೆಯರು ಏನಂತಾರ್ರಿ? ಮುತ್ತೈದೆಯರು ಅಂತಾರೆ. ಹಾಂ, ಮುತ್ತೈದೆಯರಿಗೆ ಕರೀದೇವ್ರಿ. ಇವ್ರು ಕರ್ಕೊಂಬರ್ತೀನಿ. ಅವ್ರು ಊಟ ಮಾಡೋ ಮಟ್ಟ ನಾವು ಊಟ ಮಾಡೋಂಗಿಲ್ಲ. ಎಷ್ಟು ಪಾಪಡಿ ಕರ್ದೇನ್ರಿ. ಪಾಪಡಿ ನೈವೇದ್ಯಕ್ಕೆ ಇಡಲ್ರಿ, ಯಾಕಂದ್ರೆ ಅದು ಕರ್ದಿದ್ದೈತ್ರಿ. ಅಲ್ಲ, ಅದು ಇದು ಇರಲ್ಲ, ಮಡಿ ಇರಲ್ಲ. ಮಡಿಯಿಂದ ಬಂದಿರ್ತೈತಿ, ಜಾಕ ಮಾಡಿರ್ತಾರೆ ಬಿಡ್ತಾರೆ. ಓಕೆ, ತೆಂಗಿನಕಾಯಿ ಹೊಡಿಬೇಕ್ರಿ. ನಾನಂತೂ ಬಜ್ಜಿ ಹೆಂಗೆ ನೋಡ್ರಿ, ಸ್ವಲ್ಪ ಇದು ಕಡೆ ಹೊರತು ಬಿಡ್ತೀರಿ. ಏನು ಮಾಡ್ಬೇಕ್ರಿ, ಇದು ಹಿಟ್ಟು ಇಷ್ಟು ಇಟ್ಟೇನೆ ನಾವು ಬೇಕಾದಾಗ ನಾಳೆ ಮಾಡ್ಕೊಂಡು ತಿನ್ಬೋದು. ಆ್ಯಂಡ್ ನಾನು ಕಟ್ಟ ಸಾರು ನೋಡ್ರಿ ಹೆಂಗೆ ಮಾಡೀನಿ ಅಂತ ಹೇಳಿ. ಇದನ್ನು ಮಮ್ಮಿ ರೆಸಿಪಿ, ನಾ ಮಾಡೀನಿ. ಇದನ್ನು ನಮ್ಮ ಮಮ್ಮಿ ರೆಸಿಪಿಗೆ ಅಂತ ಮಸ್ತ್ ಮಾತಾಡ್ರಿ ನಮ್ಮ ಮಮ್ಮಿ, ಅದಕ್ಕೆ ನಾ ಮಾಡೀನಿ ರೀ. ಪ್ರತಿ ವರ್ಷನೂ ಕಟ್ಟ ಸಾರನ್ನ ಹಿಂಗೆ ಮಾಡ್ತೀನಿ ನೋಡ್ರಿ. ಅದೇ ರೀ ಕಟ್ಟ ಸಾರು ಅಂತಾರ್ರಿ. ಹೌದ್ರಿ, ನೀ ಎಲ್ಲಿ ಹೊಂಟಿ? ಎಲ್ಲಿ ಹೊಂಟಾರ ಅವ್ರು? ಹೌದ್ರಿ, ಹಾಕಿ ಬರ್ರಿ ತುಳಸಿಗೆ ನೀರು ಹಾಕಕ್ಕೆ ಹೊಂಟಾರಿ ಅವರು. ಆ್ಯಂಡ್ ನನಗೂ ಮುತ್ತಿದ್ದಕ್ಕೆ ಏನಂತಾರಲ್ಲ ಚಿನಿ, ಇವ ನಂದು ಎಡಿಟ್ ಮಾಡತ್ತಾನ ನೋಡ್ರಿ. ಪ್ರ್ಯಾಂಕ್ ಮಾಡ್ಯಾನ್ರಿ ನನ್ನ ಮ್ಯಾಲೆ. ನನಗೂ ನಮ್ಮ ಮಮ್ಮಿ ಮುತ್ತೈದೆಗೆ ಇಟ್ಟಾರಿ. ಮುತ್ತೈದೆ ಅಂತಾರೋ ಮುತ್ತೈದಕ್ಕ ಅಂತಾರೋ ಗೊತ್ತಿಲ್ಲ. ಸೊ ನಮ್ಮ ಮಮ್ಮಿನೂ ನಂಗೆ ಕರೆದಾರ ಮನೆಗೆ ಬಾ ಅಂತ ವರಮಹಾಲಕ್ಷ್ಮಿಗೆ ಪೂಜೆಗೆ.
ಆ್ಯಂಡ್ ಉಡಿ ತುಂಬ್ತಾರೆ ನಂಗೆ ಇವತ್ತು ನಮ್ಮ ಮಮ್ಮಿ ಹೋಗುನಂತ್ರಿ. ಏನು ಒಂದು ಗ್ಲಾಸ್ ಕೊಡು, ಪಟ್ಲ ಹರಿತ ಇದು ಹಿಂದೆ ಇದು ನಾನು ನೋಡಿಲ್ಲ. ಆಗ್ಲಿಕ್ಕ ನಾ ಇನ್ನು ಪ್ಯಾಂಟ ಹರಿತ ಅನ್ಕೊಂಡೆ. ಒಡಿ 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 ಠಕ್ ಅಂತ ಹೊಡಿ ಚಿನಿ ಪಟ ಪಟ ನೋಡು. ಒಂದು ಶಾಟಿಗೆ ಹೊಡಿಲಿಲ್ರಿ, 10 ಶಾಟಿಗೆ ಹೊಡಿತಾನವ ಕಾಯಿ ಯಾವಾಗಲೂ. ಎಲ್ಲ ಹೋತಂದ್ರೆ ಏನು ಮಾಡ್ತೀವಿ? ತೆಗಿಯೋದು ನೀರು ತೆಗಿಯ. ಹೋ 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 ಸ್ಲೋ 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 ಸ್ಲೋ. ನನ್ನ ಹಾಂ, ಹಳೆ ಕಾಯ್ದಾಗ ನೀರು ರುಚಿ ಇರ್ತೈತಿ. ಹಾಂ, ಇನ್ನೊಂದು ಟೆಂಗ್ ಐತಿ. ಯಾಕ ಎಲ್ಲೈತಿ? ಇಲ್ಲಿ ಎಲ್ಲಿ ಇದು ತೆಂಗಿನಕಾಯಿ ಹೊಡಿ ನೋಡೋಣ. ಇದ್ರೊಳಗೆ ಇದು ಬರ್ತೈತಿ, ಏನು ಎಲ್ಲ ಚಿಟ್ಟೈತ್ರಿ ಹೋಗೈತಿ. ಏನು ಇರ್ತೈತ್ರಿ ಅದ್ರೊಳಗೆ ಎಲ್ಲ ಇರ್ತೈತಿ. ತ್ರಂಬಕೆ ಗೌರಿ ನಾರಾಯಣಿ ನಮಸ್ತೆ ಸರ್ವ ಮಂಗಲ್ ಮಂಗಲ್ಯ ಶಿವ ಸರ್ವ ಸಾಧಕೆ ಶರಣ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತೆ ಸರ್ವ ಮಂಗಲ್ ಮಂಗಲ್ಯ ಶಿವ ಸರ್ವ ಸಾಧಕೆ ಶರಣ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತೆ. ಆಯ್ತು ರೀ, ಪೂಜೆ ಆಯ್ತು, ಆರತಿ ಅಂತೂ ಆಯ್ತು. ಇನ್ನು ನೀರು ಕೊಡಾಕ್ ಬಂದೀನಿ. ತೆಂಗಿನ ಅಲ್ಲಿ ನೋಡ್ರಿ ಕಣ್ಣ ನೀರು ಹೆಂಗೆ ಬಂದವ್ರು ನೋಡ್ರಿ, ದಳ 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 ಬಂದವು. ಸ್ವಲ್ಪ ಕುಡಿ, ಅಷ್ಟು ಕುಡಿಬೇಡ, ಇಷ್ಟೇ. ಎಷ್ಟು ಅಳಿಸ್ತಾನ ಗೊತ್ತ್ರಿ ಇವಂಗ್, ಬರೀ ಇವಂಗ್ ಬೈರಿ ಇವಂಗ್ ಭಾಳ ಇದು ಅದನ್ರಿ, ಬರೀ ಅಳಿಸ್ತಾನ ನನಗೆ. ಪ್ರೀತಿ ಮಾಡೋದು ಗೊತ್ತಿಲ್ರಿ, ಒಂದು ಏನೂ ಗೊತ್ತಿಲ್ರಿ ಅವಂಗೆ, ಏನೇನು ಗೊತ್ತಿಲ್ರಿ, ಬರೀ ಅಳಿಸಂದ್ರೆ ಅಳಿಸ್ತಾನೆ ನೋಡ್ರಿ. ಚಂತನ ಮುಂಜಾನಿಂದ ಚಂತನವ್ರಿಗೆ ಅಳಿಸ್ತಾನೆ ಇವ. ಇನ್ನೂ ನಾ ಅಳಿಸ್ತೀನಂತ ಇವ ಗಂಡ್ಮಗ ಅದಾನಲ್ರಿ, ಅದು ಕಳಲ್ರಿ. ನಾವು ಹೆಣ್ಮಕ್ಳು ಆಗ್ತೀವಲ್ಲ, ಅದಕ್ಕೆ ನಾವು ಗಟ್ಟಿ ಮಾಡ್ಕೊಂಡ್ರಿ. ಗಂಡಂದ್ರ ಕೈಯ ಒಟ್ಟ ಅಳಬಾರ್ದ್ರಿ. ನೋಡ್ರಿ ಎಷ್ಟು ನಾಟಕ ಮಾಡ್ತಾನ ಗೊತ್ತ್ರಿ. ನೋಡ್ರಿ ಇಲ್ಲಿ ಹೆಂಗೆ ಅಳಿಸ್ತಾನ ನೋಡ್ರಿ, ನನಗೆ ಗುಜ್ಜೆ ಬಿಡ್ತೀನಿ ಸುಮ್ಮನೆ. ಕುಡ್ದಿವ್ರಿ ಅಜ್ಜಿ, ಊಟ ಖಾಲಿ ಮಾಡಿದ್ರಿ. ಸ್ವಲ್ಪ ಹೋಳಿಗೆ ಉಳ್ದೈತಿ. ಹಾಂ ರೀ, ಇದು ಹೋಳಿಗೆ ಒಂದು ಮಾಡೋದೈತಿ. ನೀವು ಪುರ್ತಕ್ಕೆ ಕಷ್ಟ ಮಾಡಿದ್ವಿ, ಈಗ ನಮ್ಮ ಪುರ್ತಕ್ಕೆ ಮಾಡ್ಕೊಳ್ಳೋರದೀವಿ. ಈಗ ಅಜ್ಜಿ ಮಾಡ್ತಾರೆ, ನನಗಂತೂ ಹೋಳಿಗೆ ಮಾಡಕ್ಕೆ ಬರಂಗಿಲ್ಲ ರೀ, ಅಜ್ಜಿನೇ ಮಾಡ್ತಾರೆ. ಆ್ಯಂಡ್ ಪೂಜೆನೂ ಅಜ್ಜಿನೇ ಮಾಡ್ಯಾರ. ಯಾರು ಮಾಡ್ಯಾರ ಅಂತ ಕೇಳಬೇಡ್ರಿ, ಅಜ್ಜಿನೇ ಮಾಡ್ಯಾರ ಪೂಜೆ. ಇನ್ನು ನೋಡ್ಬೇಕ್ರಿ, ನಾನು ಮುಂದೆ ಕಲ್ಕೋತೀನಂತ್ರಿ ನೆಕ್ಸ್ಟ್ ಟೈಮ್. ಅದ ರೀ, ಸಿಂಪಲ್ ಐತ್ರಿ. ಗೊತ್ತ್ರಿ, ಈಕಿ ನಮಗೆ ಉಡಿ ತುಂಬಿಸ್ಕೋಕ್ ಬಾ ಅಂತ ಕುಂಕುಮ ಹಚ್ಚಿ ಕರೀತಾರೆ ಹೆಣ್ಮಕ್ಳಿಗೆ. ಇವಂಗೂ ಊಟಕ್ಕೆ ಬಾ ಅಂತೇಳಿ ಇವಂಗೂ ಕುಂಕುಮ ಹಚ್ಚಾಡ್ರಿ. ಇವ ನಂಗೆ ನಗು ಬರಕತ್ತೈತಿ, ತಡ್ಕೊಳಕ್ಕಾಗವಲ್ತ್ರಿ. ನಾ ಇಟ್ಟು ಹಚ್ಚಾಳ ಅಂದ್ರೆ ಉದ್ದೆ ಹಿಡ್ದ ಊಟಕ್ಕೆ ಬಾ ಅಂತೇಳಿ. ಆಯ್ತಾಳ, ಬರ್ತೀವ ಊಟಕ್ಕೆ. ಜಸ್ಟ್ ಈಗ ಮಮ್ಮಿ ಮನೆಗೆ ಹೋಗಿ ಬಂದರೆ ಉಡಿ ತುಂಬಿಸ್ಕೊಂಬಂದೆ. ಮಮ್ಮಿ ನಂಗೆ ಸೀರೆ ಮತ್ತು ಬಳಿ ಕೊಟ್ರೆ ನೋಡ್ರಿ, ಬಳಿ ಉಡಿ ತುಂಬಿದ್ರೆ ಕೊಟ್ರಲ್ಲ, ಸೀರೆ ಮತ್ತು ಬಳಿ ಉಡಿ ತುಂಬಿದ್ರೆ ತೋರಿಸ್ತೀನಿ ಅಂದ್ರೆ ಯಾವ ಸೀರೆ ಅಂತ ನಿಮಗೆ. ಈ ಸೀರೆ ಮಮ್ಮಿ ಉಡಿ ತುಂಬಿದ್ರೆ ನಂಗೆ. ಸೊ ಮಮ್ಮಿ ಮನ್ಯಾಗ ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಅವ್ರು ಯಾರಿಗೂ ಕಂಫರ್ಟೇಬಲ್ ಇರೋದಿಲ್ಲ. ಕ್ಯಾಮ್ರಾ ಹಿಂಗೆ ತಾನೇ ಬೇಡ 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 ಅಂತಾರೆ. ಸೊ ಹಾಗಾಗಿ ಲಾಗ್ ಮಾಡೋಕ್ಕಾಗಲಿಲ್ಲ. ಅವ್ರ ಇಷ್ಟದ ಪ್ರಕಾರ ಹೋಗ್ಬೇಕಲ್ರಿ, ನಮ್ಮ ಇಷ್ಟದ ಪ್ರಕಾರ ನಾವು ಹೋದ್ರೆ ಹೆಂಗೆ ರೀ, ಅದಕ್ಕೆ ಮಾಡಲಿಲ್ಲ ನಾನು. ಸೊ ಆಯ್ತು, ಈವ್ನಿಂಗ್ ಮತ್ತೆ ಯಾರು ಕರಿತಾರೆ ನೋಡೋಣಂತ್ರಿ, ಉಡಿ ತುಂಬಿಸ್ಕೊಳಕ್ಕೆ ಹೋಗೋಣಂತ. ಅವಾಗ ಫೋಟೋ ಇಲ್ರಿ, ವಿಡಿಯೋ ಮಾಡಕತ್ತೀನಿ. ಅಜ್ಜಿಯರು ವಿಡಿಯೋ ಇದೋ ಮಾಡ್ತಾರೆ ನೋಡಂತ ಬೈಯಾತಾರಿ. ಈಗ ಉಡಿ ತುಂಬಿಸ್ಕೊಳಕ್ಕೆ ಕರೆದಾರ. ಮ್ಯಾಗಿ ನಟ್ಟಿ ಮಸ್ತ್ ಮಾಡ್ಯಾರಿ, ನೋಡ್ಕೊಂಬಂದೆ. ಮಸ್ತ್ ಫಸ್ಟ್ ಟೈಮ್ ನೋಡಿ ಹಿಂಗೆಲ್ಲ ಸೀರೆ ಉಡಿಸಿ, ಇದು ಅಂದ್ರೆ ವರಮಹಾಲಕ್ಷ್ಮಿ ಫಸ್ಟ್ ನೋಡಿ ಮಸ್ತ್ ಉಡಿಸ್ಯಾರ. ಚೌರಿಗಿರಿ ಹಾಕ್ಯಾರ ದೇವ್ರಿಗಲ್ಲಿ, ಮಸ್ತ್ ಮಾಡ್ಯಾರ. ನಿಮಗೂ ತೋರಿಸ್ಕೊಂಬರ್ತೀನಿ, ಬಟ್ ಮಾತಾಡೋದಿಲ್ರಿ. ಆ್ಯಂಡ್ ನಮ್ಮ ಮಮ್ಮಿ ಮನ್ಯಾಗ ಹೋಗಿ ತೋರಿಸ್ಕೊಂಬರ್ತೀನಿ. ಬರ್ರಿ ನಿಮಗೆ ಹೋಗಿ ಬರೀ ಜಸ್ಟ್ ಒಂದು ಕ್ಲಿಪ್ ತಗೊಂಬರ್ತೀನಿ ನಾನು ವಿಡಿಯೋದು, ಅದನ್ನ ತೋರಿಸ್ತೀನಿ ನಿಮಗೆಲ್ಲರಿಗೂ. ಅವ್ರು ಹೆಂಗೆ ಮಾಡ್ಯಾರ ನಮ್ಮ ಮಮ್ಮಿ ಮನ್ಯಾಗ ಪೂಜೆ ಅಂತ ಹೇಳಿ. ಎಟ್ಟು ನೂಲ್ಯಾಕತ್ತ ನೋಡ್ರಿ, ಶಾರ್ಟ್ ಡ್ರೆಸ್ ಕೊಂಡೋಳ ಚಲೋ ರೆಡಿ ಆಗ್ಯಾಳ ಅಂತೇಳಿ ಒಂದು ಸೌಂಡ್ ಕಡೆ ಮುಂದಿತ್ತು ದಿಮಾಕ್ ಮಾಡೇ ಮಾಡತ್ತಾಳ. ದಿಮಾಕ್ ಏನು ಮಾಡಾತಿಲ್ರಿ, ಚಂದ ನೋಡ್ರಿ. ಇದು ಬರ್ಡೇ ಡ್ರೆಸ್ ನಂದು, ಹೆಂಗೆ ಕಾಣತ್ತೀನಿ ಕಮೆಂಟ್ ಒಳಗೆ ತಿಳಿಸ್ರಿ. ಆ್ಯಂಡ್ ಎಲ್ಲ ಇಯರಿಂಗ್ಸ್ ನಮ್ಮ ಮಮ್ಮಿ ಕೊಟ್ಟಿದ್ದು ಬಳಿ ಮತ್ತೆ ಹಾಕೊಂಡಿನಿ ನೋಡ್ರಿ. ನಾನೊಂದು ಶಾರ್ಟ್ ತಕೊ, ಹಿಂಗೆ ನಾರ್ಮಲ್. ಪ್ಲೀಸ್ ಚಿನಿ ಹೆಂಗ್ ಶಾರ್ಟ್ ತಕೊಳ್ಳಿ ತಕೊ. ನನ್ನ ಚಂದ ಬಂದಳ ಸುಬ್ಬಿ ಏನು ನೋಡಿ ಹೇಳಿದ್ರಿ, ಇದೇ ನೋಡ್ರಿ, ಇದೇ ದಿಮಾಕ್ ಮಾಡತ್ತಾಳ. ಹೊಸ ರೆಡಿ ಆಗ್ಲಲ್ಲ ಫುಲ್ ದಿಮಾಕ್ ಮಾಡತ್ತಾಳೆ. ಹೌದ್ರಿ, ನಾ ದಿಮಾಕ್ ಮಾಡ್ತೇನೆ ನೋಡ್ರಿ.
ಎಷ್ಟು ಚಂದ ಐತ್ರಿ ಡ್ರೆಸ್. ಮತ್ತು ದಿಮಾಕ್ ಮಾಡ್ಲಾರ್ದು ಏನು ಮಾಡ್ಬೇಕ್ರಿ. ಮತ್ತು ಒಂದು ಮಾಡ್ತೇನೆ ರೀ ಒಂದು ಕೆಲಸ ತಡೆಯಲ್ಲ ಹೋಗಲೇ. ಏ ಗಿಚ್ ಮಸ್ತ್. ನೀ ದಿಮಾಕ್ ಮಾಡ್ತೇನೆ ನಾನು ನೋಡಿ. ನಂದು ಈ ದಿಮಾಕ್ ಬೇರೆ, ನಿಂದ ದಿಮಾಕ್ ಬೇರೆ. ಹೌದು ಪಿಂಟ ಕರ್ಕೊಂಡು ಹೊಂಟ್ರಿ ಅವ್ರ ಅಜ್ಜಿಗೆ ಅವ್ರ ಮನೆಗೆ. ಉಚ್ಚೆ ಬಿಡ್ತೀರಿ ಪಿನ್ನ. ಹೊಲಸು ನಾರಾಕತ್ರಿ ಇವತ್ತು ಮನಿ ಹೇಳಾಕತ್ತೀನಿ. ಆಟೋ ಹೊಲಸು ನಾರಾಕತ್ತೈತಿ. ನೋಡ್ರಿ ಹೆಂಗೆ ಮಾಡತ್ತಾನ ಹೊಲಸ್ರಿಪ್ಪ. ದರು ಹಿಡಿಸ್ಬಿಟ್ಟನ್ರಿ ಮಾರ್ನಿಂಗಿಂದ. ಬರೇ ಹರ್ಸೋದೇ ರೀ. ಬಾಂಬ್ ಇವ ಹಾರ್ಸಾಕತ್ತಾನೋ ಏನು ಅವ ಹಾರ್ಸಾಕತ್ತಾನೋ ಗೊತ್ತಿಲ್ಲ. ಯವ್ವ ನಿಂದ್ರ ಲೈಟ್ ಹಚ್ಚಾಕತ್ತೀನಿ. ಯವ್ವ ರೀ ಮನಿ ಅನ್ನೋದು ಕಸರ್ ಟೈಪ್ ಇದು ತಿಪ್ಪೆ ಆಗ್ಬಿಟ್ಟೈತೆ ನೋಡ್ರಿ. ಅಟ್ಟು ಹೊಲಸು ಏನಾಗ ಲಕ್ಷ್ಮಣ ಹೋಳಿಗೆ. ಹಾಂ, ಲಕ್ಷ್ಮೀದು ಹೋಳ್ಗೆ ಮಾಡಿದ್ವಲ್ಲ ಅದಕ್ಕೆ ಲಕ್ಷ್ಮಣದ ಹೋಳ್ಗೆ ಹೋಗಿತ್ತು ಹೊಟ್ಯಾಗ. ಅದಕ್ಕೆ ಡಮ್ ಡಮ್ ಬಿಡಾತಾರ. ವೆಲ್ಕಮ್ ಟು ಅವರ್ ವರಮಹಾಲಕ್ಷ್ಮಿ ಪೂಜೆ. Come on, let's go. Yahoo! ನೋಡ್ರಿ ಈಗ ನಮಗಂತೂ ಯಾರು ಹಾಡಕ್ ಬರೋದಿಲ್ಲ, ನೀವೇ ಹಾಡ್ರಿ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ श्रीमन्मन्दकटाक्षलब्धविभवत् ब्रह्मेन्द्रगङ्गाधरां त्वां त्रैलोक्यकुटुम्बिनीं सरसिजां वन्दे मुकुन्दप्रियाम् ಕಣ್ಣುಗಳೆರಡು ಸಾಲದಮ್ಮ ಲಕ್ಷ್ಮಿ ನಿನ್ನನ್ನು ನೋಡಲು, ನಾಲಿಗೆ ಹೊರಲಿ ಹೊಡೆಯದಮ್ಮ ಲಕ್ಷ್ಮಿ ನಿನ್ನವ ಪಾಡಲು. ಮ್ಯಾಗಿನ ಟೀ ಫುಲ್ಲು ಮಸ್ತ್ ಮಾಡಿದ್ರಿ ಪೂಜೆ. ನನಗಂತೂ ಭಾಳ ಇಷ್ಟ ಆಯ್ತು. ಆ್ಯಂಡ್ ಇಲ್ಲೆಲ್ಲ ಕಾಲಿಗೆ ಅರ್ಶಿನ ಹಚ್ಚಾರ ನೋಡ್ರಿ ಇವರು. ಆ ಕಡೆ ಮಂಗಳೂರು ಸೈಡ್ ಪದ್ಧತಿ ಅಂತಿದ್ದೇನೋ. ಫಸ್ಟ್ ಟೈಮ್ ನಾನು ಹಿಂಗೆ ಹಚ್ಕೊಂಡಿದ್ದು ಕಾಲಿಗೆ ಮತ್ತು ಕೈಗೆ. ನಮ್ಮ ಮಮ್ಮಿನೂ ಹಚ್ಚಿದ್ರು ಬಿಡ್ರಿ, ಲೈಟಾಗಿ ಇಷ್ಟೇ ಹಚ್ಚಿದ್ರು. ಬಟ್ ಇವರೆಲ್ಲ ಪೂರ್ತಿ ಹಿಂಗೇನೋ ಹಚ್ಬೇಕಂತ ಅದು ಏನೋ ಪದ್ಧತಿ ಅಂತ. ಮಸ್ತ್ 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 ಮಾಡಿದ್ರಿ ಡೆಕೋರೇಷನ್. ಮತ್ತು ಅದು ಸಾರಿ ಗಿರಿ ಎಲ್ಲ ದೇವರಿಗೆ ಅಲಂಕಾರ ಮಾಡಿದ್ರಲ್ಲ, ಮಸ್ತ್ ಮಾಡಿದ್ರು. ಆ್ಯಂಡ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರೀ. ಆ್ಯಂಡ್ ಎಲ್ಲರೂ ಮತ್ತೆ ಹೊಳ್ಳಿ ವಿಶಸ್ ತಿಳಿಸಿದ್ರೆ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಅಂತ. ಐ ಹೋಪ್ ಈ ಲಾಗ್ ಇಷ್ಟ ಆಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ನೆಕ್ಸ್ಟ್ ಲಾಗ್ದಾಗ ಸಿಗೋಣ ಅಂತ. ಬಾಯ್.